ಬೆಂಡೆಕಾಯಿ ಫ್ರೈ ಮಾಡುವ ವಿಧಾನ. ಅರ್ಧ ಕೆಜಿ ಬೆಂಡೆಕಾಯಿಯನ್ನು ಚೆನ್ನಾಗಿ ತೊಳೆದು ಅದರಲ್ಲಿರುವ ನೀರಿನ ಅಂಶವನ್ನು ಒಂದು ಬಟ್ಟೆಯಲ್ಲಿ ಚೆನ್ನಾಗಿ ಒರೆಸಿ ಅದನ್ನು 2 ಭಾಗವಾಗಿ ಸೀಳಿ ಬದಿಗಿಡಬೇಕು. ಈಗ ಒಂದು ಪ್ಲೇಟನ್ನು ತಗೊಂಡು ಅದರಲ್ಲಿ 2 ಚಮಚ ಮೆಣಸಿನ ಹುಡಿ, 2 ಚಮಚ ಕೊತ್ತಂಬರಿ ಹುಡಿ, ಅರ್ಧ ಚಮಚ ಜೀರಿಗೆ ಹುಡಿ, ಅರ್ಧ ಚಮಚ ಗರಂ ಮಸಾಲ ಹುಡಿ, ಅರ್ಧ ಚಮಚ ಹಳದಿ ಹುಡಿ, 1 ಲಿಂಬೆಯ ರಸ, 6 ಟೀ ಸ್ಪೂನ್ ಕಾರ್ನ್ಫ್ಲವರ್ ಪೌಡರ್ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಚೆನ್ನಾಗಿ ಮಿಶ್ರಣವನ್ನು ಮಿಕ್ಸ್ ಮಾಡಿ. ಈಗ ನೀರು ಸೇರಿಸದೆ ಕಲಸಿಟ್ಟ ಈ ಮಿಶ್ರಣಕ್ಕೆ ಎಲ್ಲ ಬೆಂಡೆಕಾಯಿ ತುಂಡುಗಳನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತು ಅರ್ಧ ತಾಸು ಇದನ್ನು ಮ್ಯಾರಿನೇಟ್ ಆಗಲು ಇಟ್ಟುಕೊಳ್ಳಿ. ಈಗ ಒಂದು ಕಾವಲಿಗೆ ಎಣ್ಣೆಯನ್ನು ಹಾಕಿ ಅದು ಚೆನ್ನಾಗಿ ಬಿಸಿಯಾದ ನಂತರ ಬೆಂಡೆಕಾಯಿ ತುಂಡುಗಳನ್ನು ಹಾಕಿ ಫ್ರೈ ಮಾಡಿ. ಇಲ್ಲಿ ಯಾವುದೇ ಅಡುಗೆ ಎಣ್ಣೆಯನ್ನು ಬಳಸಬಹುದು. ಒಂದು ಬದಿ ಚೆನ್ನಾಗಿ ಫ್ರೈ ಆದ ನಂತರ ಅದನ್ನು ಮಗುಚಿ ಹಾಕಿ ಇನ್ನೊಂದು ಬದಿಯನ್ನು ಕ್ರಿಸ್ಪಿ ಆಗುವ ತನಕ ಫ್ರೈ ಮಾಡಿ. ಈಗ ಕ್ರಿಸ್ಪಿಯಾಗಿ ರುಚಿಯಾದ ಬೆಂಡೆಕಾಯಿ ಸವಿಯಲು ಸಿದ್ಧ.